ಎಲ್ಲ ಶಾಂತಿಯಿಂದ ಇದ್ರೆ ಮಾತಾಡ್ತೀವಿ. ಬಂಧುಗಳೇ, ನಮ್ಮ ಪಕ್ಷದ ಹಿರಿಯ ನಾಯಕರಾದಂತಹ ವಿ ಮುನಿಯಪ್ಪನವರೇ, ಜಯಚಂದ್ರನವರೇ, ಮಾಲೂರು ನಾಗರಾಜ್ರವರೇ, ನೂತನವಾಗಿ ನಮ್ಮ MLC ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ನಾನು ಬಂದ ಉದ್ದೇಶವನ್ನ ತಿಳಿಸಿದ್ದಾರೆ. ಜೊತೆಗೆ ಬಹಳ ಜನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ನಮ್ಮ ಇದ್ದಾರೆ. ಅನಿಲ್ ಕುಮಾರ್ ಇದ್ದಾರೆ, ಕೆಲವೆಲ್ಲ ಅಬ್ಸರ್ವರ್ಸ್ ಇದ್ದಾರೆ. ನಮ್ಮ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ನಲ್ಪತ್ ರಾಜೇಶ್ ಕೂಡ ಇಲ್ಲಿದ್ದಾರೆ. ಆಮೇಲೆ ನಮ್ಮ ಇನ್ಚಾರ್ಜ್ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದವರು ಉದಯ್ ಕುಮಾರ್, ನಮ್ಮ KGF ಬಾಬು, ರಘುರಾಮಣ್ಣ, ಕಾರ್ತಿಕ್, ಧರ್ಮಸೇನು, ನಮ್ಮ ಹೆಣ್ಮಗಳು, ನಮ್ಮ ಜಿಲ್ಲೆಯಿಂದೆಲ್ಲ ನಿಮ್ಗೆ ಇನ್ಚಾರ್ಜ್ ಆಗಿ ಕಳಿಸ್ಕೊಟ್ಟಿದ್ದೇನೆ. ನಾನು ಬಂದಂತ ಸಂದರ್ಭದಲ್ಲಿ ತಾವು ನನಗೆಲ್ಲ ಸ್ವಲ್ಪ ಸೇರಿ ಬಂದಿದೆ. ನಾನು ಬಂದಂತ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರೆಲ್ಲ ನನಗೆ ಮತ್ತು ನಮ್ಮ ಮುಖಂಡಗಳಿಗೆ ಸ್ವಾಗತವನ್ನ ಕೊಟ್ಟಿದ್ದೀರಿ. ಇದಲ್ಲದೆ ಈ ಶಿಡ್ಲಘಟ್ಟದ ಮಹಾಜನತೆ ನನ್ನ ಬಿಜೆಪಿಯವರು ಜೈಲಿಗೆ ಹಾಕಿದ್ದಾಗ ನೀವೆಲ್ಲ ಸೇರಿ ಪ್ರಾರ್ಥನೆ ಮಾಡಿ, ಅರಕೆ ಕಟ್ಕೊಂಡು ಹೋರಾಟ ಮಾಡಿ, ನಾನು ಏರ್ಪೋರ್ಟ್ ಇಂದ ಬಂದು ಇಳಿದ ತಕ್ಷಣ ಅತಿ ಹೆಚ್ಚು ಶಿಡ್ಲಘಟ್ಟದ ಜನ ಏರ್ಪೋರ್ಟ್ ಬಂದು ನನ್ನ ಮೇಲೆ ತೋರಿಸಂತ ಪ್ರೀತಿ, ವಿಶ್ವಾಸ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾರೇ ಒಬ್ಬ ವ್ಯಕ್ತಿ ಉಪಕಾರ ಸ್ಮರಣೆ ಇರಬೇಕು. ಇವತ್ತು ಈ ಪಿಲ್ಲರ್ ನಿಂತಿದೆ, ಈ ಬಿಲ್ಡಿಂಗ್, ಈ ಪಿಲ್ಲರ್ ಇಲ್ಲ ಅಂತಂದ್ರೆ ಈ ಬಿಲ್ಡಿಂಗ್ ಬಿದ್ದೋಗ್ತದೆ. ಹಂಗೆ ಒಂದು ಮರ ಹಣ್ಣು ಕೊಡ್ಬೇಕಾದ್ರೆ ಆ ಬೇರು ಬಹಳ ಮುಖ್ಯ. ಹಂಗೆ ಶಿಡ್ಲಘಟ್ಟದ ಮಹಾಜನತೆ ಕಾಂಗ್ರೆಸ್ ಪಕ್ಷದ ಆಧಾರ ಸ್ತಂಭ ಅಂತೇಳಿ ನಾನು ಭಾವಿಸುತ್ತೇನೆ. ನನ್ನ ಮಿತ್ರ ಅನಿಲ್ ಕುಮಾರ್ ಅವರು MLC ಅವರು ಹೇಳಿದಂಗೆ ಈ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಆಧಾರ ಸ್ತಂಭ ಇದೆ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಅಸೆಂಬ್ಲಿ ನಡೀತಾ ಇದ್ದೆ. ನಾನು, ಮುನಿಯಪ್ಪ, ಅನಿಲ್ ಕುಮಾರ್ ನಾವೆಲ್ಲ ಸೇರಿ ಅಸೆಂಬ್ಲಿ ಬಿಟ್ಬಿಟ್ಟು ಇಲ್ಲಿ ಬಂದು ಸದಸ್ಯತ್ವನ ಮಾಡಿಸ್ಬೇಕು ಅಂತೇಳಿ ನಿಮ್ಗೆ ಪಾಠ ಹೇಳಕ್ ಬಂದಿದ್ದೀವಿ ಅಂತಂದ್ರೆ ನನ್ನ ಜೊತೆ 8 ಜನ ಇಲ್ಲಿ ಬಂದಿದ್ದಾರೆ. 8 ಜನ ಅಲ್ಲದೆ 10-20 ಜನದ ಟೀಮು ನಮ್ಮನ್ನ ಸುತ್ತಮುತ್ತಲು ನಿಮ್ಮ ಏನೇನು ನೀವು ಮಾತಾಡ್ತೀರಿ, ಸುತ್ತಲೂ ಏನಿದೆ, ರಾಜಕಾರಣ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ಒಂದು 20 ಜನ ಟೀಮ್ ಇದೆ. ಜನರ ಭಾವನೆ ಏನು ಅಂತೇಳಿ ತಿಳ್ಕೊಳ್ಳಿಕ್ಕೆ ಅವರು ಕೂಡ ಬಂದಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಒಂದು ಪಿಲ್ಲರ್ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರ್ಬೇಕಾದ್ರೆ ನಾವೆಲ್ಲ ಸದಸ್ಯರಾಗಬೇಕು. ಇವತ್ತು ನಾನು ಇಷ್ಟು ಅಸೆಂಬ್ಲಿ ಬಜೆಟ್ ಬಿಟ್ಟು ಬಂದಿದ್ದೀನಿ ಅಂದ್ರೆ 2 ಇಲ್ಲೂ ಹೋಗ್ತಾ ಇದ್ದೀನಿ, ಚಿಕ್ಕಬಳ್ಳಾಪುರಕ್ಕೂ ಹೋಗ್ತಾ ಇದ್ದೀನಿ, ಗೌರಿಬಿದೂರು ಹೋಗ್ತಾ ಇದ್ದೀನಿ. ಇದು ಎಷ್ಟು ಮಹತ್ವ ಇದೆ ಅನ್ನೋದನ್ನ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನೀವು ಯಾರು ಗೊಂದಲ ಮಾಡ್ಕೊಂಡು ಬೇಡ. ನನಗೆ ಯಾರೋ ಒಂದು ಚೀಟಿ ಕೊಟ್ಟರು, ನಮ್ಮ ಕ್ಷೇತ್ರದಲ್ಲಿ ಸ್ವಲ್ಪ ಗೊಂದಲ ಇದೆ ಸ್ವಾಮಿ, ಯಾರು ಗೊಂದಲ ಮಾಡ್ತಾರೆ ಅಂತ. ಹುಟ್ಟವರೆಲ್ಲ ಫಸಲಾಗಲಿಕ್ಕೆ ಸಾಧ್ಯ ಇಲ್ಲ. ಊರಲ್ಲಿ 100 ಕರೆಗಳು ಇರ್ತವೆ, ಊರಲ್ಲಿ ಎಲ್ಲ ಫಸವಾದವ.
ಸಾಧ್ಯ ಇಲ್ಲ. ನಾನು 89ರಲ್ಲಿ 85ರಲ್ಲಿ ಎಲೆಕ್ಷನ್ ಗೆದ್ದಿದ್ದೇನೆ. ನಾನು 85ರಲ್ಲಿ ಅಸೆಂಬ್ಲಿ ನಿಂತವರು. ಮುನಿಯಪ್ಪನವರು 83 ಒಳಗಡೆ ಅಸೆಂಬ್ಲಿ ಬಂದವರು. ನನಗೂ ಅವರು 6-7 ವರ್ಷ ನನಗಿಂತ ಮುಂಚಿತವಾಗಿ ಆದವರು. ನಮ್ಮ ಲೀಡು ನನ್ನ ಸ್ನೇಹಿತ ನನಗೆ ಮಾರ್ಗದರ್ಶನಕ್ಕಿರೋರು, ನನ್ನ ಎಲ್ಲ ಕಷ್ಟ ಕಾಲದಲ್ಲೂ ನನ್ನ ಜೊತೆ ನಿಂತಿರೋರು. ನಾನು ಅವರೆಲ್ಲ ಕಷ್ಟ ಕಾಲದ್ದು ಅವ್ರ ಜೊತೆ ನಿಂತ್ಕೊಳ್ತೀನಿ. ಈ ಡ್ಯೂಟಿ ಏನಪ್ಪಾ ಅಂದ್ರೆ, ಈ ಕ್ಷೇತ್ರದಲ್ಲಿ ನಾನು ಮತ್ತೆ 20 ದಿನ ಮುಗಿಸ್ಕೊಂಡು ನಾನು ಬರ್ತೀನಿ. ಏನು 20 ದಿನ ಮುಗಿಸ್ಕೊಂಡು ಬರ್ತೀನಿ. ಮುನಿಯಪ್ಪನವರು ನಾನು 1 ವಾರ ಟೈಮ್ ಕೊಡಿ ಅಂತ ಕೇಳೋರು. ನೀವು ಇಲ್ಲಿ ನಾವು ಸದಸ್ಯತ್ವಕ್ಕೆ ಪ್ರತಿ ಬೂತ್ಗೂ 2-3 ಜನ 4 ಜನನ ಎನ್ರೋಲರ್ ಆಗಿ ಮಾಡ್ಬೇಕಂದ್ರೆ ನೋಂದಾಯಿಸೋರು ಅಂತ. ಎನ್ರೋಲರ್ ಅಂದ್ರೆ ನೋಂದಾಯಿಸೋರು ಅಂತ. ಚೀಫ್ ಎನ್ರೋಲರ್ ಯಾರು ಅಂದ್ರೆ ನಾನು, ಸಿದ್ದರಾಮಯ್ಯನವರು, ವಿ ಮುನಿಯಪ್ಪನವರು, ಜಯಚಂದ್ರನ್ ಅವರು, ಇವರೆಲ್ಲ ಚೀಫ್. ನಮ್ಮ MLC ಅನಿಲ್ ಎಲ್ಲ ಇವರೆಲ್ಲ ಚೀಫ್ ಎನ್ರೋಲರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು. ಆಮೇಲೆ ಒಂದೊಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಒಂದು 2-3 ಜನನ ಮಾಡಿದ್ವಿ. ಅವರು ಪ್ರತಿ ಬೂತ್ಗೂ ಕೂಡ 2-3 ಜನನ ಮಾಡಬಹುದು. ಹೆಣ್ಮಕ್ಳು ಯಾಕೆ ಅಂತ ಹೇಳಿದ್ರೆ, ಫೋಟೋ ತೆಗಿಬೇಕಾದ್ರೆ ಒಂದು ಹೆಣ್ಮಗಳು ಬಂದಿದ್ರು, ಯಾರು ಯಸೀನ್ ತಾಜ್ ಅವರು. ಆ ಹೆಣ್ಮಕ್ಳ ಕೈಲಿ ನಾನು ಇದ್ದು ಆ ಜ್ಯೋತಿ, ನಾನು ಕಾಂಗ್ರೆಸ್ ಅಧ್ಯಕ್ಷನಾಗಿ ಜ್ಯೋತಿ ಅನಿಸಿಲ್ಲ. ಆ ಹೆಣ್ಣುಮಗಳು 367 ಜನ ಮೆಂಬರ್ ಮಾಡಿದ್ದಾರೆ ಅಂತೇಳಿ ಇವತ್ತು ಆ ಹೆಣ್ಣುಮಗಳ ಕೈಲಿ ನಾನು ಜ್ಯೋತಿ. ಹಂಗೆ ಮುಂದಕ್ಕೆ ಬಂದು ಇದೇ ರೀತಿ ಅತಿ ಹೆಚ್ಚು 100 ಜನ ಯಾರು ಜಾಸ್ತಿ ಮೆಂಬರ್ ಮಾಡ್ತೀರಿ ಅವ್ರಿಗೆ ನಾನು ಇಲ್ಲೇ ಬಂದು ಸನ್ಮಾನ ಮಾಡಿ ಅವ್ರಿಗೆ ಗಿಫ್ಟ್ ಕೊಟ್ಬಿಟ್ಟು ಹೋಗುವಂತ ಕಾರ್ಯಕ್ರಮವನ್ನು ನಾನು ರೂಪಿಸ್ತೀನಿ. ನನಗೆ ಈ ಹೂನಾರ ದೊಡ್ಡ ಹೂನಾರ ಆಗ್ತಾ ಇದ್ದೀರಲ್ಲ, ಈ ಹೂನಾರ ಬೇಡ ನನಗೆ. ನಿಮ್ ಹೂನಾರ ಏನಿದ್ರು ಮೆಂಬರ್ಶಿಪ್ ಮಾಡಿ, ಇಷ್ಟು ಮೆಂಬರ್ ಮಾಡಿದೀವಿ ಅಂತ ನಂಬರ್ ಹಾಕ್ಬಿಟ್ಟು ಒಂದು ಸಣ್ಣ ಇದು 4 ದಿವಸ ಆಗ್ತದೆ. ಇದೇ ನನ್ನ ಹೂನಾರ. ಅರ್ಥ ಇದ್ದಿದ್ರೆ ನೀವು ಹೂನಾರ ತೆಗೆದವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ಈ ಜೈಕರ ಹೇಳ್ತಾ ಇರೋದ್ರಲ್ಲಿ ಹೇಳ್ತಾ ಇದ್ದೀನಿ. ಈಗ ಇಲ್ಲಿ ನನ್ನ ಹತ್ರ ಲಿಸ್ಟ್ ಇದೆ, ಮುನಿಯಪ್ಪ ತೋರಿಸಿದೆ. ಕೆಲವು ಬೂತಲ್ಲಿ 2, ಕೆಲವು 1, ಕೆಲವು 3, ಕೆಲವು 26, 94, ಕೆಲವು ಮಾತ್ರ 2, 3 ಎಲ್ಲ ಇದೆ. 242 ಬೂತ್ ಇದೆ. 242 ಬೂತ್ಗೆ ಕನಿಷ್ಠ 2-3 ಜನನ ಮಾಡಿ. ಮುನಿಯಪ್ಪನವರಿಗೆ ಅಸೆಂಬ್ಲಿ ಬಂದವರು ಚಿಂತೆ ಇಲ್ಲ, ನಮ್ಮ ಅನಿಲ್ ಕುಮಾರ್ ಅಸೆಂಬ್ಲಿ ಬಂದವರು ಚಿಂತೆ ಇಲ್ಲ. ಇಲ್ಲೇ ಕೂತ್ಕೊಂಡು ಪ್ರತಿ ಬೂತ್ಗೂ ವಿದ್ಯಾವಂತ ಹುಡುಗರನ್ನ, ಈಗ ಸೋಷಿಯಲ್ ಮೀಡಿಯಾ ಟೀಮ್ ಇದೆ, ಸೋಷಿಯಲ್ ಮೀಡಿಯಾ ಟೀಮ್ ಸ್ವಲ್ಪ ಹುಡುಗರು ವಿದ್ಯಾವಂತ ಒಳ್ಳೆ ಹುಡುಗರು ಕಾಣ್ತಾವಂತೆ. ಸುಮಾರು ಸ್ವಲ್ಪ ತಿಳುವಳಿಕೆ ಇದೆ. ಅವ್ರು ಏನೇನ್ ಬೇಕು ಎಲ್ಲ ಹೇಳ್ಕೊಡ್ತಾರೆ. ಅವ್ರಿಗೆಲ್ಲ ನಮ್ಮ ರಘುರಾಮಣ್ಣ ಟೀಮ್ ಎಲ್ಲ ಕೂಡ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದೆ. ಇನ್ನು ಹೆಣ್ಮಕ್ಳು ಕೂಡ ಕರೆದು ಟ್ರೈನಿಂಗ್ ಕೊಡ್ತಾರೆ. ಈ ಲೀಡ್ಗಳು ಪಾಪ ಅವ್ರಿಗೆ ನಾವು ಎನ್ನೂರ ಮಾಡಿದರೆ ಲೀಡ್ಗಳನ್ನ ಮಾಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಅವ್ರ ಜೊತೆಗೆ ಒಬ್ಬ ಹುಡುಗ ಹೋಗ್ಬೇಕು, ಒಂದು ಹೆಣ್ಮಕ್ಳು ಹೋಗ್ಬೇಕು. ಹೆಣ್ಮಕ್ಳು ಯಾಕೆ ಅಂತಂದ್ರೆ, ಯಾರ್ಯಾರ ಫೋಟೋ ಕೇಳಿದ್ರೆ, ಗಂಡು ಮಕ್ಳು ಕೇಳಿದ್ರೆ ಕೊಡುದಿಲ್ಲ, ಅವ್ರ ಫೋನ್ ನಂಬರ್ ಕೇಳಿದ್ರೆ ಕೊಡುದಿಲ್ಲ. ಅದಕ್ಕೆ ನಾವು ಒಂದು ಹೆಣ್ಮಕ್ಳಿದ್ರೆ ಅರ್ಧ ಜನ ಹೆಣ್ಮಕ್ಳಿಗೆ ವೋಟರ್ಸು, ಪ್ರತಿ ಊರಿಗೂ ಗ್ರಾಮ ಪಂಚಾಯತಿಗೆ ಒಂದು ಹೆಣ್ಮಕ್ಳು ಕಂಪಲ್ಸರಿ ನಾವು ನಿಲ್ಲಿಸ್ಬೇಕಲ್ವೇ. ಈಗ 25 ಜನ ಮೆಂಬರ್ ಅವರೇ ಗ್ರಾಮ ಪಂಚಾಯತಿ ಅಂತಂದ್ರೆ 12 ಜನ ಹೆಣ್ಮಕ್ಳು ಇರುವುದಿಲ್ವೇ, ಮುನ್ಸಿಪಾಲಿಟಿ 10 ಜನ ಇರುವುದಿಲ್ವೇ. ಹಂಗೆ ನಾವು ಮಾಡ್ಬೇಕು. ಈಗ ನನ್ನ ಕ್ಷೇತ್ರದಲ್ಲಿ ನಾನಿನ್ನ ನಂಬರ್ ಹಾಕಿಲ್ಲ, 67,000 ಜನ ನನ್ನ ಕ್ಷೇತ್ರದಲ್ಲಿ ನಂಬರ್ ಮಾಡೋದು ನಮ್ಮ ಹುಡುಗರುಗಳು. ನೀವು ಕನಿಷ್ಠ 50,000 ಮಾಡಬೇಕು. ಈಗ ಅವರು 247 ಬೂತಲ್ಲಿ 2,000 ಮಾಡಬೇಕು. ಆಗ ನೀವು 2,000 ಮಾಡಿದ್ರೆ ಆಗ ಕಾಂಗ್ರೆಸ್ ಪಾರ್ಟಿಗೆ ನೀವು ಆಧಾರ ಸ್ತಂಭ ಅಂತ ಸರ್ಟಿಫಿಕೇಟ್ ತಗೊಳ್ಳಿಕ್ಕೆ ಅವಕಾಶ ಇದೆ. ಸೊ ಎಲ್ಲರೂ ಕೂಡ 5 ರೂಪಾಯಿ ಕೊಡ್ಬೇಕು. ನೀವು 5 ರೂಪಾಯಿ ಕೊಡ್ಬೇಕು. ನಿಮ್ ಕಾರ್ಡ್ 10 ರೂಪಾಯಿ ಕೊಡ್ಬೇಕು. ಬೇಕಾದ್ರೆ ಮುನಿಯಪ್ಪ ಬೇಕಾದ್ರೆ ಕೊಟ್ಕೊಳ್ಳಿ, ಇಲ್ಲ ಯಾರಾದ್ರೂ ಬೇರೆ ಬೇಕಾದ್ರೆ ಕೊಟ್ಕೊಳ್ಳಿ.
ಆದ್ರೆ ನೀವೇ 5 ರೂಪಾಯಿ ಕೊಟ್ಬಿಟ್ಟು ಮೆಂಬರ್ ಆಗಬೇಕು. ನಾನು ಯಾಕೆ ನೀವು 5 ರೂಪಾಯಿ ಕೊಡ್ಬೇಕು ಅಂದ್ರೆ, ನಾನು ಕಾಂಗ್ರೆಸ್ ಪಾರ್ಟಿ ಮೆಂಬರ್ ಆಗಿದ್ದೀನಿ, ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಪಾರ್ಟಿ ಮೆಂಬರ್ ನಾನು ಅಂತ ಹೇಳ್ಕೊಳ್ಳೋಷ್ಟು ಸ್ವಾಭಿಮಾನ ಗೌರವ ನಿಮಗೆ ಇರಬೇಕು. ಅದಕ್ಕೋಸ್ಕರ ತಾವು ಈಗ ದೇವರಿಗೆ ಹೋದಾಗ ಈಗ ಊರಲ್ಲಿ ದೇವಸ್ಥಾನ ಕಟ್ಟಬೇಕಾದ್ರೆ ಮನೆಗೂ ಈಗ ಇದಕ್ಕೆ ರಾಮಂದ್ರ ಕಟ್ಟಕ್ಕೆ ಹೋದ್ರು. ಈ ರಾಮಂದ್ರದಲ್ಲಿ ಎಲ್ಲರಿಗೆ ಒಂದು ಇಟ್ಕೆ ಕಳ್ಸ್ಕೊಟ್ಟಿದೆ, ನಂದು ಇಟ್ಕೆ ಇದೆ ಅಂತ. ಆ ಇಟ್ಕೆ ಬಿಲ್ಡಿಂಗ್ ಕಟ್ತಾ ಇರ್ಬೋದು, ಅಟ್ಲೀಸ್ಟ್ ಕಾಂಪೌಂಡ್ ಅವರು ಉಪಯೋಗಿಸಿದಾರಲ್ಲ. ಹಂಗೆ ಈ ಕಾಂಗ್ರೆಸ್ ಕಚೇರಿಗಳು ಎಷ್ಟೋ ಜನ ದುಡ್ಡು ಕೊಟ್ಟಿದಾರಲ್ಲ, ಹಂಗೆ ನೀವು ಎಲ್ಲ ಮೆಂಬರ್ ಆಗಬೇಕು. ಆ ದುಡ್ಡನ್ನ ವಾಪಸ್ ಬ್ಲಾಕ್ಗೆ ಕೊಡ್ತೀವಿ ನಾವು. ಇಷ್ಟು % ಬ್ಲಾಕ್ ಕೊಡ್ಬೇಕು ಅಂತ ಬ್ಲಾಕ್ಗೂ ಕೊಡ್ತೀವಿ, ಜಿಲ್ಲಾ ಕಾಂಗ್ರೆಸ್ಗೂ ಕೊಡ್ತೀವಿ, ಡೆಲ್ಲಿಗೂ ಕೊಡ್ತೀವಿ. ನನಗೆ ನಿಮ್ ದುಡ್ಡು ಬೇಡ ನಿಮ್ಗೆ. ಆದ್ರೆ 5 ರೂಪಾಯಿ ಮಾತ್ರ ನೀವು ಕೊಡ್ಬೇಕು, ಮೆಂಬರ್ಶಿಪ್ ಮಾಡಬೇಕು. ಆ ಕೆಲಸನ ತಾವೆಲ್ಲ ಸೇರಿ ಮಾಡಬೇಕು. ಸೊ ಇದಕ್ಕೆ ನಾನು ಬಂದಿದ್ದೀನಿ. ಮುನಿಯಪ್ಪನವರ ನಾಯಕತ್ವದಲ್ಲಿ ಯಾರಿಗೂ ಗೊಂದಲ ಬೇಡ. ಮುನಿಯಪ್ಪನವ್ರು ಏನ್ ಹೇಳ್ತಾರೆ, ಮುನಿಯಪ್ಪನವ್ರ ಬೆಂಬಲ ಇಲ್ಲ ಅಂದ್ರೆ, ಮುನಿಯಪ್ಪನವ್ರ ನಾಯಕತ್ವ ಇಲ್ಲ ಅಂದ್ರೆ ಇಲ್ಲಿ ಖಾಲಿ ಟ್ರಂಕು ಅನ್ನೋದು ನನಗೆ ಗೊತ್ತಿದೆ. ಯಾರೇ ಆಗಲಿ ಪಾರ್ಟಿ ಕಟ್ತೀನಿ ಅಂತ ಬಂದವರು ಮುನಿಯಪ್ಪನವ್ರ ಜೊತೆ ಜೊತೆ ಇಟ್ಕೊಂಡು ಕೆಲಸ ಮಾಡ್ಬೇಕು. ಇವತ್ತು ನಾನು ಸಪ್ರೇಟ್ ಬುಕ್ ಮಾಡ್ತೀನಿ ಅಂದ್ರೆ ಎಲ್ಲ ಜೊತೆಗೂಡುವುದೇ ಜೊತೆ ಕೆಲಸ ಮಾಡಿದ್ರೆ ಮಾತ್ರ ಇಲ್ಲಿ ಯಶಸ್ಸು. ಸೊ ಯಾರಿಗೂ ಗೊಂದಲ ಸೃಷ್ಟಿ ಮಾಡೋದು ಬೇಡ. ಪಾರ್ಟಿ ನಾನೇನು ಪರ್ಮನೆಂಟ್, ನಾನು ಪರ್ಮನೆಂಟ್ ಇರೋಕ್ಕಾಗುದಿಲ್ಲ, ಮುನಿಯಪ್ಪನೂ ಪರ್ಮನೆಂಟ್ ಇರೋಕ್ಕಾಗುದಿಲ್ಲ, ಜಯಚಂದ್ರನು ಪರ್ಮನೆಂಟ್ ಆಗಿರುವುದಿಲ್ಲ. ಎಲ್ಲರೂ ಚಾನ್ಸ್ ಇರ್ತದೆ, ಶ್ರಮ ಪಡಬೇಕು. ಶ್ರಮ ಪಡದೆ ಫಲ ಸಿಕ್ಕೊಳ್ಬೇಕು ಅನ್ನೋದೆಲ್ಲ ಆಗಿರುತ್ತೆ. ಇದನ್ನ ಗಮನ ಇಟ್ಕೊಳ್ಬೇಕು. ಒಬ್ಬ ಪ್ರಾಮಾಣಿಕವಾಗಿ ಆರೋಗ್ಯ ಏನೋ ಒಂದು 5-6 ತಿಂಗಳು ತೊಂದರೆ ಆಗಿತ್ತು ನನಗೂ. ಪಾಪ 50 ಈ ವಯಸ್ಸಿಗೆ ನಮ್ಗೆ ನಾವೇ ನಡಿಬೇಕಾದ್ರೆ ಒಂದು 150 ಕಿಲೋಮೀಟರ್ ನಡೆದಕ್ಕೆ ಒಂದು ಜಗ್ಗ ಅಷ್ಟು ಪ್ರಯತ್ನ ನಡೀತಾ ಇತ್ತು. ಹೆಂಗೋ ಆರೋಗ್ಯ ಕೊಟ್ಟಿದ್ದಾನೆ ನಡೆದಿದೆ. ಪಾಪ ಮಾಡಕ್ಕಾಗ್ತದ? ಆಗಲ್ಲ. ಕೆಲವು ಸಂದರ್ಭದಲ್ಲಿ ಆಯ್ತು. ಅದು ಈಗ ಆರೋಗ್ಯ ಎಲ್ಲ ಬಹಳ ಚೆನ್ನಾಗಿದೆ. ಎಲ್ಲ ನಿಮ್ಮ ಸೇವೆನ ಪ್ರಾಮಾಣಿಕವಾಗಿ ಮಾಡಿದ್ರೆ ನನಗೆ ನೀವು ಶಕ್ತಿ ಕೊಡಬೇಕು, ಕಾಂಗ್ರೆಸ್ಗೆ ಶಕ್ತಿ ಕೊಡಬೇಕು. ಮುನಿಯಪ್ಪನವ್ರನ್ನ ಮತ್ತೆ ನೀವು ಈ ಒಂದು ಸ್ಥಾನದಲ್ಲಿ ಉಳಿಸ್ಕೊಳ್ಬೇಕು. ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ನಾನು ಯಾವಾಗ ಬರ್ತೀನಿ? 50,000 ಮಾಡ್ತಿರ್ತಾರೆ, ಬೂತ್ಗೆ 2,000 ಮಾಡ್ತಿರ್ತಾರೆ, 200 ಮಾಡ್ತಿರ್ತಾರೆ. ಮುನಿಯಪ್ಪ ಗ್ಯಾರಂಟಿನೇ, ಮುನಿಯಪ್ಪ ಗ್ಯಾರಂಟಿನ 200 ಕೈ ಮುಗಿತಾವ. ಮುನಿಯಪ್ಪ ನಿಮ್ಮ ನಂಬ್ಕೊಂಡು ನಾನು ಕೈ ಮುಗಿತಾವೆ. ಆಮೇಲೆ ಈ ಕಾರ್ಡ್ ಕೊಟ್ಟಿದ್ದೀನಿ, ಒಂದು 8 ಜನಕ್ಕೆ ಟ್ರೈನಿಂಗ್ ಕೊಟ್ಟು ಅವ್ರ ಹೆಸರೆಲ್ಲ ಇಲ್ಲಿದೆ, ಅವ್ರಿಗೆಲ್ಲ ಕೊಟ್ಟಿದ್ದೀನಿ. ಏನಾದ್ರು ಬೇಕಾದ್ರೆ ಹೆಂಗ್ ಮೆಂಬರ್ಶಿಪ್ ಮಾಡ್ಬೇಕು ಅಂತ ಅವ್ರು ಟ್ರೈನಿಂಗ್ ಕೊಡ್ತಾರೆ. ಅರ್ಥ ಆಯ್ತಾ? ಅವ್ರ ಹೆಸರು ಯಾರಪ್ಪ ಹೆಸರು? ಪುರುಷೋತ್ತಮ ಅವರು, ಗಿರೀಶ್, ಇನ್ಯಾರೋ ಇದನ್ನ ಕುಡಿ ಹೋಗ್ತಲ್ಲ. ಇದು ಹಾಕೊಂಡಿರೋರೆಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಇವರೆಲ್ಲ ಟ್ರೈನಿಂಗ್ ಆಗಿದೆ. ಇವರೆಲ್ಲ ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಇವರೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಅರ್ಥ ಆಯ್ತಾ? ಇನ್ನ ಒಂದು ಎಷ್ಟಿದೆ ಅವರೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಎಲ್ಲ ಕೆಲಸ ಬಿಟ್ಬಿಟ್ಟು ಇಲ್ಲೇ ಇರ್ತಾರೆ. ಅಸೆಂಬ್ಲಿಗೆ ಹೋಗಿ ಬರೋದ ಆಯ್ತು. ಯಾವ ದಿನ ಬೇಡ. ನಾನು ರಾಜಕಾರಣ ಮತ್ತೊಂದು ಬಿಜೆಪಿ ದಳ ಅದೆಲ್ಲ ನಾನು ಬೇರೆ ಮಾತಾಡ್ತೀನಿ. ನನಗೆ ಈಗ ಬೇಕಾಗಿರೋದು ತಾವೆಲ್ಲ ಸೇರಿ ಅತಿ ಹೆಚ್ಚು ಕಾಂಗ್ರೆಸ್ ಪಾರ್ಟಿ ಮೆಂಬರ್ ಅನ್ನ ಮಾಡಬೇಕು. ನಮ್ಮ ನಾಯಕರಾದ ಮುನಿಯಪ್ಪನವರ ಕೈಯನ್ನ ಬಲಪಡಿಸಬೇಕು. ಆ ಕೆಲಸ ನೀವೆಲ್ಲ ಸೇರಿ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ಕ್ರಾಂತಿ ನ್ಯೂಸ್ ಕನ್ನಡ, ಪ್ರಗತಿಪರ ಸಮಾಜಕ್ಕಾಗಿ. ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ 1 ಸುದ್ದಿ ಮಾಧ್ಯಮ.